ಇದೊಂದು ಹೇರ್ ಆಯಿಲ್ ಇಂದ ನನ್ನ ಹೇರ್ ಫಾಲ್ ಫುಲ್ ಕಂಟ್ರೋಲ್ ಆಗಿದೆ ಇವಾಗ. ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಇತ್ತು ತಿಂಡಿಗೆ ಅಂತ ನಾನು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ರಾಕೇಶ್ ಅವ್ರಿಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ದೆ. ಅವ್ರ ಆಫೀಸ್ಗೆ ಹೋದ್ಮೇಲೆ ಮನೇಲಿ ತುಂಬಾ ಕೆಲಸ ಇತ್ತು. ಎಲ್ಲಾನು ಕೆಲಸ ಮುಗಿಸಿ ಸ್ಕಿನ್ ಯಾಕೋ ತುಂಬಾ ಡಲ್ ಅನಿಸ್ತಾ ಇತ್ತು. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಮಾಸ್ಕ್ನೆಲ್ಲ ಹಾಕೊಂಡೆ ಫೇಸ್ಗೆ. ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗ್ಬಿಟ್ಟಿತ್ತು. ಸೊ ಊಟಕ್ಕೆ ಟೊಮೊಟೊ ಗೊಜ್ಜು ಮತ್ತೆ ರೈಸ್ ಮಾಡ್ಕೊಂಡು ಊಟ ಮಾಡಿ, ಇನ್ನ ನಾಳೆ ಗುರುವಾರ ಇರೋದ್ರಿಂದ ತಲೆ ಸ್ನಾನ ಮಾಡ್ಬೇಕಲ್ವಾ, ಹಾಗಾಗಿ ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೋತಾ ಇದ್ದೆ. ನನಗೆ ನಿಜವಾಗ್ಲೂ ಇದೊಂದು ಆಯಿಲ್ ನನ್ನ ಹೇರ್ ಫಾಲ್ ನ ಫುಲ್ ಕಂಟ್ರೋಲ್ ಮಾಡ್ತು. ನನಗೆ ಸ್ಟಾರ್ಟಿಂಗ್ ನ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ, ಸೊ ಹಾಗಾಗಿ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ನಾನೇ ಒಂದು ಮನೆಯಲ್ಲಿ ಕೊಬ್ಬರಿ ಎಣ್ಣೆಗೆ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಕುದಿಸಿ ಅದನ್ನ ಇಟ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೆ. ನನಗೆ ತುಂಬಾ ನೀಟಾಗಿ ಒಂದು ಒಳ್ಳೆ ರಿಸಲ್ಟ್ನೇ ಕೊಟ್ಟಿದೆ. ನಂಗೆ ಆಲ್ಮೋಸ್ಟ್ ಹೇರ್ ಫಾಲ್ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ನಾನು ಇವಾಗ್ಲೂ ಕೂಡ ಅದನ್ನ ಯೂಸ್ ಮಾಡ್ತೀನಿ. ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನೈಟ್ ಅಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಬಂದೆ. ಮುಂಬೈಯಲ್ಲಿ ಆಲ್ಮೋಸ್ಟ್ ನೈಟ್ ಊಟಕ್ಕೆ ಚಪಾತಿ ಮತ್ತೆ ಪಲ್ಯನೇ ಇರುತ್ತೆ. ಮ್ಯಾಕ್ಸಿಮಮ್ ಟೈಮ್ಸ್ ಅದೇ ಇರುತ್ತೆ. ಸೊ ಇವತ್ತು ಕೂಡ ನಾನು ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ. ರಾಕೇಶ್ ಅವರು ಆಫೀಸಿಂದ ಬಂದ್ರು. ಸೊ ಇಬ್ರು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಯಾಕೋ ಬೇಜಾರಾಗ್ತಿತ್ತಂತ ಕೆಳಗಡೆ ವಾಕ್ ಮಾಡೋಣ ಅಂತ ಹೋದ್ವಿ. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನನ್ನ ವ್ಲಾಗ್ಗೆ ಅವರು ಕ್ಯಾಮ್ರಾನ ಇಟ್ಕೊಂಡು ವಿಡಿಯೋ ಮಾಡಿರೋದು. ಖುಷಿ ಆಯ್ತು. ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.